ಪ್ರಭು ಯೇಸು ಕ್ರಿಸ್ತರು ದಾವೀದನ ಪುತ್ರರೋ ಅಥವಾ ದೇವರ ಪುತ್ರರೋ? ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಮೆಸ್ಸಾಯನು ದಾವೀದನ ಪುತ್ರನು ಮತ್ತು ದಾವೀದನ ಪ್ರಭುವು ಆಗಿರುವುದು ಹೇಗೆ? ಮೆಸ್ಸಾಯನು ದಾವೀದನ ವಂಶದಿಂದ ಬರುತ್ತಾನೆಂಬುದು ಯಹೂದ್ಯರಿಗೆ ತಿಳಿದಿತ್ತು. ಅದರಂತೆ ಪ್ರಭು ದಾವೀದನ ಕುಲದಲ್ಲಿ ಹುಟ್ಟಿದ್ದರಿಂದ ನಿಜವಾಗಿಯೂ ದಾವೀದನ ಪುತ್ರನಾಗಿದ್ದಾರೆ. ಆದರೆ ಯೇಸು ಅವರು ಇದಕ್ಕಿಂತ ಮಿಗಿಲಾದುದನ್ನು ಗ್ರಹಿಸಬೇಕೆಂದು ಇಚ್ಛಿಸುತ್ತಾರೆ. ಸ್ವತಃ ದಾವೀದನೇ ಮೆಸ್ಸಾಯನನ್ನು ಪ್ರಭು ಎಂದು ಕರೆಯುತ್ತಾರೆ. ಒಬ್ಬ ವಂಶಜನು ತನ್ನ ಪೂರ್ವಜರಿಗಿಂತ ಶ್ರೇಷ್ಠನಾಗಲು ಹೇಗೆ ಸಾಧ್ಯ? ಅದಕ್ಕೆ ಉತ್ತರ, ಯೇಸು ಕೇವಲ ದಾವೀದನ ಪುತ್ರನಷ್ಟೇ ಅಲ್ಲ, ಅವರು ದೇವರ ಪುತ್ರನೂ ಆಗಿದ್ದಾರೆ. ಮನುಷ್ಯನಾಗಿ ಅವರು ದಾವೀದನ ವಂಶದಿಂದ ಬಂದವರು. ದೇವರಾಗಿ ಅವರು ದಾವೀದನಿಗಿಂತ ಮುಂಚೆಯೇ ಅಸ್ತಿತ್ವದಲ್ಲಿದ್ದವರು ಮತ್ತು ದಾವೀದನ ಪ್ರಭು ಕೂಡ ಆಗಿದ್ದಾರೆ. ಪ್ರಿಯರೇ, ಇಂದು ಪ್ರಭು ಯೇಸು ನಮ್ಮನ್ನು ಕೇಳುತ್ತಿದ್ದಾರೆ, ನಾನು ನಿಮಗೆ ಯಾರು? ಅದನ್ನು ನೀವೇ ಉತ್ತರಿಸಿರಿ. ಕೇವಲ ಒಬ್ಬ ಮಹಾನ್ ಬೋಧಕರೇ, ಪವಾಡ ಪುರುಷರೇ, ಅಥವಾ ನಿಜವಾಗಿಯೂ ನಮ್ಮ ಜೀವನದ ಪ್ರಭುವೇ?